ಆತ್ಮೀಯ ಗೌರವನ ಕಾರ್ಯಕರ್ತ ಬಂಧುಗಳೇ, ಈಗಾಗಲೇ ದಿನಾಂಕ 13/12/2024 ಬೆಳಗಾವಿ ಅಧಿವೇಶನದಲ್ಲಿ ನವ ಕರ್ನಾಟಕ ಸಂಘಟನೆ ರಾಜ್ಯದ ಗೌರವಧನ ಕಾರ್ಯಕರ್ತರಿಗೆ ಖಾಯಮಾತಿ ಅಥವಾ ಕನಿಷ್ಠ ವೇತನಕ್ಕಾಗಿ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಿದ್ದು, ಅದೇ ರೀತಿ ಈಗಾಗಲೇ ಪೊಲೀಸ್ ಕಮಿಷನರ್ ಇಲಾಖೆಯಿಂದ ಅಧಿಕೃತವಾಗಿ ಅನುಮತಿ ಕೂಡ ಪಡೆಯಲಾಗಿದೆ. ಪ್ರತಿಭಟನೆ ತೀವ್ರತೆ ಮತ್ತು ಕಾರ್ಯಕರ್ತರ ಹುಮ್ಮಸ್ಸನ್ನು ತಗ್ಗಿಸುವ ಸಲುವಾಗಿ ಕೇಂದ್ರ ಕಚೇರಿ ಮಾನ್ಯ ನಿರ್ದೇಶಕರ ಕಚೇರಿಯಿಂದ ದಿನಾಂಕ 4/12/2024 ಆಗಿರುವ ಆದೇಶವನ್ನು ಇಂದು ವಾಟ್ಸಪ್ ಮೂಲಕ ಸಂದೇಶಗಳನ್ನು ಹರಿಬಿಡಲಾಗುತ್ತಿದೆ. ಅದನ್ನು ನಾನು ಕೂಡ ಗಮನಿಸಿದ್ದೇನೆ, ತಾವೆಲ್ಲರೂ ಗಮನಿಸಿರ್ಬೋದು. ಈ ಆದೇಶ 4/12 ಆದರೆ ಇವತ್ತು ಗ್ರೂಪ್ಗಳಲ್ಲಿ ಬಿಡುವ ಮೂಲಕ ಕಾರ್ಯಕರ್ತನ ಹೆದರಿಸುವುದು, ಶೋಷಣೆ ಮಾಡುವುದು, ಹತ್ತಿಕ್ಕುವಂಥ ಕೆಲಸ, ಕಣ್ಣೊರೆಸುವ ಹತ್ತಿಕ್ಕುವಂಥ ಪ್ರಯತ್ನ ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರ ಮಾಡ್ತವೆ. ಅದಕ್ಕೆ ತಾವ್ಯಾರೂ ಎದೆಗುಂದುವ ಅವಶ್ಯಕತೆ ಇಲ್ಲ. ನಾವು ಸಂವಿಧಾನಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾಯಿದ್ದೀವಿ, ನಮ್ಮ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ನಾವು ಈ ಪ್ರತಿಭಟನೆಗೆ ಅಣಿಯಾಗಿದ್ದೀವಿ. ನಿಮ್ಮ ಆತ್ಮಬಲ ಮತ್ತು ಚೈತನ್ಯವನ್ನು ಕುಗ್ಗಿಸುವುದಕ್ಕಾಗಿ ಈ ಇಲಾಖೆ ಅಧಿಕಾರಿಗಳು ಈ ರೀತಿ ಪತ್ರ ವ್ಯವಹಾರ ಮಾಡುವ ಮೂಲಕ ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನ ಮಾಡುತ್ತದೆ. ಇದು ನಿರಂತರವಾಗಿ ಹಿಂದಿನಿಂದಲೂ ಮಾಡ್ತಾ ಬಂದಿದ್ದಾರೆ, ಇದೇನು ಹೊಸದಿಲ್ಲ. ಅದಕ್ಕೆ ಯಾರೂ ಹೆದರುವ ಅವಶ್ಯಕತೆ ಇಲ್ಲ. ನಮಗೆ ತಿಂಗಳಲ್ಲಿ ಒಂದು CL ರಜೆ ಇದೆ, ಆ ರಜೆ ಹಾಕ್ಬೋದು. ಮತ್ತು ನಾವು ಗೌರವಧನ ಕಾರ್ಯಕರ್ತರಾಗಿದ್ದರಿಂದ ಅಧಿಕೃತವಾಗಿ ಪತ್ರದಲ್ಲಿ ತಾವು ಇನ್ನೊಮ್ಮೆ ಗಮನಿಸಿರಬೇಕಾದರೆ ಪತ್ರದಲ್ಲಿ ಕಾರ್ಯಕರ್ತರಿಗೆ ಅಂಥೇಳಿ ಉಲ್ಲೇಖ ಮಾಡಿಲ್ಲ. ಪೆನ್ನಿಂದ ನೋಟ್ಶೀಟ್ ನಲ್ಲಿ ಬರೆದು ಉದ್ದೇಶಪೂರ್ವಕವಾಗಿ ತಿರುಚಿ ಬರೆದಿದ್ದಾರೆ. ಅದಕ್ಕೆ ನೀವು ಯಾರೂ ಹೆದರಬಾರ್ದು. ಒಂದು ದಿನ ರಜೆ ಆದರೂ ಪರವಾಗಿಲ್ಲ, ಒಂದು ದಿನದ ವೇತನ ಕಟ್ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿಗಂತೂ ಏನೂ ಮಾಡಲಿಕ್ಕಾಗಲ್ಲ. ಅದಕ್ಕೂ ಮೀರಿ ಏನಾದರೂ ಸರ್ಕಾರ ಕಠಿಣ ನಿರ್ಧಾರ ತೆಗೆದುಕೊಳ್ಳಲು ಮುಂದಾದಲ್ಲಿ ನವ ಕರ್ನಾಟಕ ಸಂಘಟನೆ ನಿಮ್ಮ ಪರ ಬೆನ್ನಿಗೆ ಇರುತ್ತದೆ ಮತ್ತು ನಿಮಗಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಲಿಕ್ಕೆ ತಯಾರಿದೆ. ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ತಾವ್ಯಾರೂ ಎದೆಗುಂದದೆ ಧೈರ್ಯದಿಂದ ತಾವು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡುವ ಮೂಲಕ ನ್ಯಾಯ ಪಡೆಯುವುದು ಮುಂದಾಗಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರೂ ಮತ್ತೊಮ್ಮೆ ಕಳಕಳಿ ವಿನಂತಿ ಮಾಡುತ್ತಾ ಸಂಸ್ಥಾಪಕ ಅಧ್ಯಕ್ಷ ಅಂಬಾಜಿ P. ಮೇಟಿ.